ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಲ್ಲಿ ಇವಾಗ ಚಳಿಗಾಲ ಮುಗಿತಾ ಬಂದಿದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಸ್ಪ್ರಿಂಗ್ ಸೀಸನ್ ಶುರುವಾಗುತ್ತೆ. ಅದಕ್ಕೆ ಒಂದಿಷ್ಟು ಗಿಡಗಳನ್ನು ತರೋಣ ಅಂತ ಹೇಳಿ ಅಂಗಡಿಗೆ ಹೋಗಿದ್ದೆ. ಈ ಹೂವು ಒಳ್ಳೆ ಮಲ್ಲಿಗೆ ಹೂವಿನ ಥರ ಗಬಗಬ ಅಂತ ಇತ್ತು. ಇದು ಚಳಿಗಾಲದಲ್ಲಿ ಬಿಡುವಂಥ ಹೂವು. ಇನ್ನೇನು 2 ವಾರದಲ್ಲೆಲ್ಲ ಇದು ಬಾಡೋಗುತ್ತೆ. ಹಾಗಾಗಿ ಸೇಲ್ಗೆ ಹಾಕಿದ್ರು. ಜಪಾನಲ್ಲಿ ಯಾವ ಥರದ ಗಿಡಗಳೆಲ್ಲ ಸಿಗುತ್ತೆ, ಹೂವಿನ ಅಂಗಡಿ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಈ ಹೂನ ಎಷ್ಟು ನೋಡಿದ್ರು ಸಾಲ್ತಾ ಇಲ್ಲ, ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ಹೂವಿನ ಅಂಗಡಿಗೆ ಬಂದಿದ್ದೀನಿ. ಜಪಾನಲ್ಲಿ ಶಾಪಿಂಗ್ ಮಾಲ್ಗಳಲ್ಲೂ ಹೂವಿನ ಗಿಡಗಳನ್ನು ಮಾರ್ತಾ ಇರ್ತಾರೆ. ಇಲ್ಲಿನ ಜನರಿಗೆ ಹೂ ಅಂದರೆ ಇಷ್ಟ ಅಲ್ಲ, ಬೇರೆ ಎಲ್ಲ ಶಾಪಿಂಗ್ ಮಾಡೋದ್ರ ಜೊತೆಗೆ ಹೂವಿನ ಗಿಡಗಳನ್ನು ತೊಗೊಂಡ್ಲಿ ಅಂತ ಹೇಳಿ ಮಾಲ್ಗಳಲ್ಲಿ ಹೂವಿನ ಗಿಡಗಳು ಇರುತ್ತೆ. ನಮ್ಮ ಮನೆಯಲ್ಲಿರೋ ಹೂವಿನ ಗಿಡಗಳನ್ನೆಲ್ಲ ಇಲ್ಲಿಂದನೇ ತೊಗೊಂಡೋಗಿರೋದು. ನಾನು ತಿಂಗಳಿಗೆ 1 ಅಥವಾ 2 ಸಲ ಬರ್ತೀನಿ ಈ ಅಂಗಡಿಗೆ. ಈ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಬೇರೆ ಬೇರೆ ಬಣ್ಣದ್ದು. ಹೋದ ವರ್ಷ ಇದರಲ್ಲಿ ನೀಲಿ ಮತ್ತು ಪಿಂಕ್ ಬಣ್ಣದ ಹಚ್ಚಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಈ ಗಿಡದ ಅಂಗಡಿ ನರ್ಸರಿಗೆಲ್ಲ ಬಂದರೆ ಸಖತ್ ಖುಷಿ ಆಗುತ್ತೆ. ಈ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಇದು ತೊಗೊಂಡು ಹೋಗ್ತೀನಿ. ಒಂದು ಬಣ್ಣ ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಈ ಹೂ ನೋಡಿ ಒಂಥರ ಹೂಕೋಸು ಇದ್ದಂಗಿದೆ ಅಲ್ಲ. ನನಗೆ ಗಾರ್ಡನಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ಹಂಗಾಗಿ ಇಲ್ಲಿಗೆ ಅವಾಗ ಬರ್ತಾ ಇರ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ಇಲ್ಲಿ ಎಲ್ಲ ಹೂವಿನ ಗಿಡಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ್ದು ತಗೊಂಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋದ ವರ್ಷ ನಾನು ಈ ಗಿಡ ತಗೊಂಡೋಗಿದ್ದೆ, ವರ್ಷ ಪೂರ್ತಿ ಸಿಕ್ಕಾಪಟ್ಟೆ ಹೂಗಳು ಬಿಡ್ತು. ಇವಾಗ ಸೀಸನ್ ಚೇಂಜ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಗಿಡಗಳನ್ನ ಸೇಲ್ಗೆ ಹಾಕಿದ್ದಾರೆ. ಅಂದ್ರೆ 50% ಡಿಸ್ಕೌಂಟ್ ಹಾಕಿರ್ತಾರೆ. ಇದೆಲ್ಲ ನೋಡಿ ಸ್ಟ್ರಾಬೆರಿ, ಇದು ನೋಡಿ ಬಟಾಣಿ, ಸ್ಟ್ರಾಬೆರಿನೇ ಇದೆ. ಇದು ಕೋಸು, ಎಲೆಕೋಸು, ಬ್ರೋಕಲಿ, ಇದೆಲ್ಲ ಸ್ಯಾಲೆಡ್ ಸೊಪ್ಪುಗಳು, ಲೆಟಸ್ಸು. ಇದು ಕೂಡ ಅಷ್ಟೇ. ಪ್ರತಿ ವರ್ಷವೂ ಸ್ಪ್ರಿಂಗ್ ಸೀಸನ್ ಬಂದಾಗ ನಾನೊಂದಿಷ್ಟು ತರಕಾರಿಗಳನ್ನೆಲ್ಲ ಹಚ್ತೀನಿ. ಇವತ್ತು ಏನು ತರಕಾರಿ ತೊಗೊಂಡೋಗೋದು, ಯಾವ ತರಕಾರಿ ಗಿಡ ತೊಗೊಂಡೋಗೋದು ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ತರಕಾರಿ ಗಿಡ ಮತ್ತು ಹೂವಿನ ಗಿಡ ಎಲ್ಲನೂ ಸಿಗತ್ತೆ. ಈ ಥರ ರೂಫ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಥರ ಗಿಡಗಳನ್ನು ಜೋಡಿಸಿಟ್ಟಿದ್ದಾರೆ. ಇದೆಲ್ಲ ಹರ್ಬ್ಸು, ಗಿಡ ಮೂಲಿಕೆಗಳು, ಪುದೀನ, ಸಬ್ಬಸ್ಗೆ ಮತ್ತು ರೋಸ್ಮರಿ, ಎಲ್ಲ ಥರದ ಗಿಡನೂ ಇದೆ. ಕಿತ್ಲೆ ಹಣ್ಣು ಹಣ್ಣು ಕೂಡ ಬಿಟ್ಬಿಟ್ಟಿದೆ ಇದು ಗಿಡದಲ್ಲಿ, ಅದೇ ಥರದ್ದೇ ಮಾರ್ತಾ ಇದ್ದಾರೆ. ಈ ಥರ ಹಣ್ಣು ಮತ್ತು ಕಾಯಿ ಬಿಟ್ಟಿರೋದೆಲ್ಲ ಸ್ವಲ್ಪ ದುಬಾರಿ ಇರುತ್ತೆ. ಈ ಗಿಡಕ್ಕೆ ನೋಡಿ 2700, ಅಂದರೆ 1 ರಿಂದ 1,500 ರೂಪೀಸಲ್ಲಿ. ಇದು ಪೀಚ್ದು, ನಿಂಬೆ ಹಣ್ಣು, ಇದು ನೋಡಿ ಪೂರ್ತಿ ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ. ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಹತ್ರ ಬಂದರೆ ಒಳ್ಳೆ ಘಮ ಅಂತ ಇದೆ, ಮಲ್ಲಿಗೆ ಹೂವು ಪರಿಮಳ ಬರುತ್ತಲ್ಲ ಆ ಥರ. ನಮ್ಮ ಹಳೆ ಮನೆಯಲ್ಲಿ ನೀಲಿ ಬಣ್ಣದ ಒಂದು ಚಿಕ್ಕ ಹೂವಿನ ಗಿಡ ಹಚ್ಚಿದ್ದೆ. ಅದು ಪೂರ್ತಿ ಬಾಲ್ಕನಿ ತುಂಬ ಹರಡ್ಕೊಂಡಿತ್ತು, ತುಂಬ ಚೆನ್ನಾಗಿತ್ತು. ಅದು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಜಪಾನಲ್ಲಿ ಏನಂದರೆ ಮನೆಗಳೆಲ್ಲ ತುಂಬ ಪುಟ್ಟದಿರುತ್ತೆ. ಆದರೆ ನಾವು ರೋಡಲ್ಲಿ ಹೋಗುವಾಗ ನೋಡಿದಾಗ ಪ್ರತಿಯೊಂದು ಸೀಸನ್ನಲ್ಲೂ ಆ ಸೀಸನ್ಗೆ ತಕ್ಕಂತೆ ಹೂವಿನ ಗಿಡಗಳನ್ನು ಎಲ್ಲರೂ ಮನೆಯಲ್ಲೂ ಹಚ್ಕೊಂಡಿರ್ತಾರೆ. ಇದೆಲ್ಲ ಮಣ್ಣು.
ಇಲ್ಲಿ ನೋಡಿ ಮಣ್ಣು ಒಂದು ಬ್ಯಾಗ್ಗೆ 650 ಇಳಿಯನ್ನು ಪಾಟ್ಗಳು ಇಟ್ಟಿದ್ದಾರೆ, ಎಲ್ಲ ಥರದ್ದು, ಸಣ್ಣ ಚಿಕ್ಕದು ದೊಡ್ಡದು. ಗೊಬ್ಬರ ಒಂದು ಕಡೆ, ಮಣ್ಣು ಒಂದು ಕಡೆ, ಮತ್ತೆ ಪಾಟ್ಗಳನ್ನ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಇದು ಕೂಡ ಗಿಡ ಹಚ್ಚೋದಕ್ಕೇನೆ ಪಾಟ್ಗಳು, ಮರದ ಪಾಟ್ಗಳು. ಸೂಜಿ ಮಲ್ಲಿಗೆ. ನಿಮಗೆ ಜಪಾನ್ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಸಕುರಾ ಗಿಡಗಳು, ಪೂರ್ತಿ ಹೂವು ಆಗಿದೆ ನೋಡಿ. ಹೇಗಿತ್ತು ಜಪಾನಲ್ಲಿ ಹೂವಿನ ಗಿಡಗಳು? ನಿಮಗೂ ಹೂವು ಅಂದರೆ ಇಷ್ಟನಾ? ಯಾವ ಹೂವು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.